ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಅಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ಮಾತನಾಡ್ತಾರೆ. ಇತ್ತೀಚೆಗೆ ಅವರು ಕೊಟ್ಟಿರುವಂಥ ಒಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಇದೆ. ಅದೇನು ಅಂತಂದರೆ, ನಾನು RSSನ ವಿರುದ್ಧ, BJP ವಿರುದ್ಧ ಹೋರಾಟ ಮಾಡೋದಲ್ಲ, ನಾನು ಭಾರತ ರಾಷ್ಟ್ರದ ವಿರುದ್ಧ, ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಭಾರತ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ. ಸೊ ಅದರ ಅರ್ಥ ಏನು ಅಂತಂದರೆ, ರಾಹುಲ್ ಗಾಂಧಿ ಈ ದೇಶದ ಆರ್ಮಿಯ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ಫೋರ್ತ್ ಪಿಲ್ಲರ್ ಆಗಿರುವಂಥ ಪತ್ರಿಕೆಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ಪ್ರತಿಯೊಂದು ಏಜೆನ್ಸಿಯು ಯಾವುದು ಈ ದೇಶವನ್ನು ನಡೆಸುತ್ತೋ, ನಾವು ಯೂನಿವರ್ಸಿಟಿ ಆವರಣದಲ್ಲಿ ನಿಂತಿದ್ದೀವಿ, ರಾಹುಲ್ ಗಾಂಧಿ ಯೂನಿವರ್ಸಿಟಿಯ ವಿರುದ್ಧವೂ ಹೋರಾಟ ಮಾಡ್ತಾರೆ ಅಂತಂದ್ರೆ, ಯಾರೋ ಒಬ್ಬ ವಿದೇಶಿಯ ಭಾರತವನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡಿರುವಂತ ಒಬ್ಬ ವಿದೇಶಿ ವ್ಯಕ್ತಿ ಕೊಡಬಹುದಾಗಿರುವಂತ ಹೇಳಿಕೆಯನ್ನ, ಪಾಕಿಸ್ತಾನದ ಪ್ರಧಾನಮಂತ್ರಿ ಕೊಡಬಹುದಾಗಿರುವ ಹೇಳಿಕೆಯನ್ನ, ಚೀನಾದ ಶಿ ಜಿಂಪಿಂಗ್ ಕೊಡಬಹುದಾಗಿರುವ ಹೇಳಿಕೆಯನ್ನ, ಮತ್ತು ಅಮೆರಿಕದ ಜಾರ್ಜ್ ಸೋರೋಸ್ ಕೊಡಬಹುದಾಗಿರೋ ತರ ಹೇಳಿಕೆಯನ್ನ ರಾಹುಲ್ ಗಾಂಧಿ ಕೊಟ್ಟಿರೋದು ನೋಡಿದ್ರೆ, ರಾಹುಲ್ ಗಾಂಧಿ ಅಂತರಂಗದಲ್ಲಿ ಏನಿತ್ತು ಅದು ಹೊರಗೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಅವರು ಅನೇಕ ಬಾರಿ ಈ ತರ ಚೀನಾದ ಫಂಡ್ ತೆಗೆದುಕೊಂಡು ರಾಜೀವ್ ಗಾಂಧಿ ಫೌಂಡೇಶನ್ ನಡೆಸುವಂತ ಇವರುಗಳಿಂದ ನಾವು ಇನ್ನೇನು ಎಕ್ಸ್ಟ್ರಾ ಅಥವಾ ಹೆಚ್ಚಿನದೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಇವತ್ತು ನಾವು ರಾಯಚೂರಿನಲ್ಲಿ ಬೆಳಕು ಹೊಳಪು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಸ್ತಾರವಾಗಿರುವಂಥ ಬದುಕನ್ನು ಸಮಾಜಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ಎಷ್ಟು ಬಾರಿ ಪರಿಚಯ ಮಾಡಿಸಿದ್ರು ಕಡಿಮೆ, ಅದನ್ನು ಮತ್ತೊಮ್ಮೆ ಪರಿಚಯ ಮಾಡಿಸುವಂಥ ನಾವು ಕೂಡ ಜೊತೆಯಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ವಿ. ಬೇರೆ ಬೇರೆ ಕಡೆಗಳಿಂದ ವಿದ್ವಾಂಸರು ಇವತ್ತಿಲ್ಲಿ ಬಂದಿದ್ದಾರೆ. ಇಲ್ಲಿನ ಸಮಾಜದ ಪ್ರಮುಖರನ್ನು ಸೇರಿಸಿಕೊಂಡು ಅವ್ರ ಜೊತೆ ಬಾಬಾ ಸಾಹೇಬರ ಕುರಿತಂತೆ ಚರ್ಚೆ ನಡೆಸ್ತಾ ಇದ್ದೀವಿ. ಮೈಸೂರಿನಲ್ಲಿ ಶುರುವಾದಂಥ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಕಡೆಗಳಿಗೂ ವಿಸ್ತಾರ ಮಾಡಬೇಕು ಅಂತ ನಮ್ಮದೊಂದು ಪ್ರಯತ್ನ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರಾಯಚೂರಿನಲ್ಲಿ ನಡೀತಿದೆ. ಒಳ್ಳೆಯ ಪ್ರತಿಕ್ರಿಯೆ ಇದೆ. ಸಮಾಜದ ಕೆಲವು ಪ್ರಮುಖರನ್ನ, ಗಣ್ಯರನ್ನ ನಾವೇನು ಆಹ್ವಾನಿಸಿದ್ವಿ, ಅವರೆಲ್ಲರೂ ಬಂದು ಬಾಬಾ ಸಾಹೇಬರ ಚಿಂತನೆಗಳಿಗೆ ಕಿವಿ ಆಗ್ತಾ ಇದ್ದಾರೆ. ಇಲ್ಲಿ ಚರ್ಚೆ ಕೂಡ ಇರುತ್ತೆ. ಬಾಬಾ ಸಾಹೇಬರ ಕುರಿತಂತೆ ಅನೇಕ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆ ಪ್ರಶ್ನೆಗಳಿಗೆ ಭಿನ್ನ ಭಿನ್ನರು ಬಂದಿರುವಂಥ ಅತಿಥಿಗಳು ಮತ್ತು ಬಂದಿರುವಂಥ ಜನರಲ್ಲೂ ಕೂಡ ಅನೇಕರು ಉತ್ತರ ಕೊಡುವಂಥ ಪರಿಸ್ಥಿತಿ ಇರುತ್ತೆ. ಒಟ್ಟಾರೆ ಬಾಬಾ ಸಾಹೇಬ ಅನ್ನುವಂಥ ಆ ಒಂದು ಅಮೃತವನ್ನ ಸಮಾಜಕ್ಕೆ ಹಂಚುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಸರ್, ನೀವು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರಿ, ಮುಸಲ್ಮಾನರದು ಇದು ಇವತ್ತಿಂದಲ್ಲ, ಅವ್ರದ್ದು ಒಂದೇ ಒಂದು ಯಾವತ್ತೂ ಇದೆ. ಅದು ಪ್ರಾಫೆಟ್ ಮೊಹಮ್ಮದ್ರು ಇರುವ ಕಾಲದಿಂದಲೂ ಕೂಡ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸಂಖ್ಯೆ ಜಾಸ್ತಿ ಮಾಡಿಸೋದಕ್ಕೆ ಅವರು ಮತಾಂತರವನ್ನು ಬಳಸ್ಕೊಂಡಿದ್ದಾರೆ, ಅವರು ಕತ್ತಿಯನ್ನು ತೋರಿಸಿ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ. ಈಗಂತೂ ಅನ್ಯ ಮತದ ಹೆಣ್ಣು ಮಕ್ಕಳನ್ನು ಕರ್ಕೊಂಡೋಗಿ ಅವರನ್ನು ಮದುವೆ ಆಗೋದ್ರ ಮೂಲಕ ಅಲ್ಲಿನ ಸಂಖ್ಯೆಯನ್ನು ಜಾಸ್ತಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೋಹಿಂಗಾಗಳನ್ನು, ಬಾಂಗ್ಲಾದೇಶದಿಂದ ಬಂದ ಮುಸಲ್ಮಾನರನ್ನ ಒಳಗೆ ಬಿಟ್ಕೊಳ್ತಿದ್ದಾರೆ. ಕೋಟ್ಯಂತರ ಜನ, ಭಾರತದಲ್ಲಿ ಹೆಚ್ಚು ಕಡಿಮೆ 8 ರಿಂದ 10 ಕೋಟಿ ಬಾಂಗ್ಲಾ ಮುಸಲ್ಮಾನರಿದ್ದಾರೆ ಅಂತ ಬಾಂಗ್ಲಾದೇಶಿಯರೇ ಹೇಳ್ತಾರೆ. ಎಲ್ಲ ನಂಬರ್ಗಳನ್ನು ಒಪ್ಲಿಕ್ಕೆ ಆಗದೆ ಹೋದ್ರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಇದ್ದಾರೆ. ಈ ಸಂಖ್ಯೆಯನ್ನು ಜಾಸ್ತಿ ಮಾಡುವಂತ ಈ ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನದ ಮೂಲಕ ಸ್ಟೇಟ್ ಅನ್ನ ಕಂಟ್ರೋಲಿಗೆ ತೆಗೆದುಕೊಳ್ಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ. ನೀವು ನೋಡಿ, ಈಗೊಂದು 20%, 22% ಇರ್ಬೋದು. 22% ಇರುವಾಗಲೇ ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತಂದ್ರೆ, ಕರೋನಾ ಕಾಲಕ್ಕೆ ನಾವೆಲ್ಲ ಮಾಸ್ಕ್ ಹಾಕೊಂಡು ಮನೆಯಲ್ಲಿ ಯಾರಿಗೂ ತೊಂದರೆ ಆಗದಂತೆ ಕೂತಿದ್ರೆ ಅವ್ರ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಮಾಜಿಕವಾಗಿ ಎಲ್ರಿಗೂ ತೊಂದರೆ ಆಗುತ್ತೆ ಎಂದಾಗಲೂ ಕೂಡ ಅದನ್ನ ಕಾಪಾಡಬೇಕು, ಇಡೀ ಸಮಾಜವನ್ನು ಉಳಿಸಬೇಕು ಎನ್ನುವಂಥ ವಿಶಾಲ ಮನೋಭಾವದ ಮಂದಿ ಅವರಲ್ಲ. ಹೀಗಾಗಿ ನನಗನ್ಸುತ್ತೆ ಆ ಸಂಖ್ಯೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ಒಂದಿನ ಕರ್ನಾಟಕವನ್ನು ಕಂಟ್ರೋಲಿಗೆ ತೆಗೆದುಕೋಬೇಕು ಅಂತ. ಒಂದಿನ ಏನು, ಈ ಕಾಂಗ್ರೆಸ್ ಸರ್ಕಾರ ಅವ್ರ ಕಂಟ್ರೋಲಲ್ಲಿ ಇದೆ ಅಂತ ನಾನೇನಾದರೂ ಹೇಳಿದ್ರೆ ಅವ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಸರ್ಕಾರವೇ ಹೇಳಿದೆ ಇದು ಅಲ್ಲಾಹನ ಕೃಪೆಯಿಂದ ಬಂದಿರುವಂಥ ಸರ್ಕಾರ ಅಂತ. ಸರ್ಕಾರನೇ ಒಪ್ಕೊಂಡ ಮೇಲೆ 70 ಲಕ್ಷದ ನಂಬರ್ನ ಪ್ರಭಾವ ಏನಿದೆ ಅಂತ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ. ಅಂಬೇಡ್ಕರ್ ಬರೀ ಮುಸಲ್ಮಾನರು ಈ ಥರ ಅಂತಲ್ಲ. ಅಂಬೇಡ್ಕರ್ ಏನು ಹೇಳಿದ್ರು ಅಂತಂದ್ರೆ, ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡಬೇಕು. ಯಾಕೆ ಕೊಡಬೇಕು ಅಂತಂದ್ರೆ, ಶತ್ರುಗಳನ್ನ ನೀವು ಹೊರಗಿಟ್ಕೊಂಡು ಕಾದಾಟ ಮಾಡ್ತಿರೋ, ಜೊತೆಲಿ ಇಟ್ಕೊಂಡು ಕಾದಾಟ ಮಾಡ್ತಿರೋ ನೀವೇ ನೋಡಿ ಅಂತ ಅಂಬೇಡ್ಕರ್ ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ್ರು. ಅವತ್ತು ನಮ್ಮಲ್ಲಿ ಅನೇಕರಿಗೆ ಅರ್ಥ ಆಗಲಿಲ್ಲ. ಗಾಂಧಿ ಪ್ರಭೃತಿಗಳಿಗೆ, ಗಾಂಧಿ, ನೆಹರು ಪ್ರಣೀತ ಅವತ್ತಿನ ಸರ್ಕಾರಗಳಿಗೆ ಅದು ಅರ್ಥ ಆಗಿರಲಿಲ್ಲ. ಬಟ್ ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ, ಅವತ್ತು ನಾವು ಕೊಟ್ಟಂತ 9% ಉಳಿಸ್ಕೊಂಡಿದ್ದವರು ಯಾರು ಪಾಕಿಸ್ತಾನ ಬೇಕು ಅಂತ ವೋಟ್ ಮಾಡಿದ್ರು ಅವರು ಕೂಡ ಇಲ್ಲೇ ಉಳ್ಕೊಂಡಿದ್ರು. ಇವತ್ತು ಅವ್ರು ಯಾವ ಥರದ ಒಂದು ಥ್ರೆಟ್ ಟು ದ ಸ್ಟೇಟ್ ಆಗಿದ್ದಾರೆ ಅಂತ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ. ಬಹುತೇಕರು ಹಾಗೆ ಆಗುವಂಥ ದೃಷ್ಟಿಕೋನ ಇದೆ. ಅಂಬೇಡ್ಕರ್ ಆ ಕಾರಣಕ್ಕೋಸ್ಕರ ನಮ್ಗೆ ಯಾವಾಗಲೂ ಅನ್ಸೋದು ದೂರದೃಷ್ಟಿ ಇದ್ದಂಥ ಮನುಷ್ಯರು. ಅವ್ರು ಹೇಳಿರುವಂಥ ಪ್ರತಿಯೊಂದು ಮಾತನ್ನು ನಾವು ರಿವಿಸಿಟ್ ಮಾಡಬೇಕಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹೇಳಿರುವಂಥ ಆ ಮಾತುಗಳು ಎಷ್ಟು ಸತ್ಯ ಅಂತ. ಯಾವ ಪುಸ್ತಕವನ್ನು ಓದಿದ್ದಾರೆ, ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋಗಿದ್ದಾರೆ, ಯಾರ ಮಾತನ್ನು ಕೇಳಿದ್ದಾರೆ ಅನ್ನೋದನ್ನ ನೀವು ಕೂಲಂಕುಷವಾಗಿ ಅದನ್ನ ವಿಚಾರಿಸಿ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಉದ್ದೇಶ ಏನಿದೆ ಅಂತ.
ಯಾವುದರ ಮೇಲೆ ಅವರಿಗೆ ಕೋಪ ಬರ್ಲಿಕ್ಕೆ ಮಾಡಿದ್ದಾರೆ, ಯಾರಿಗೆ ಈ ಗೋವಿಗೆ ತೊಂದರೆ ಕೊಟ್ಟರೆ ಯಾರಿಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ನೋವು ಉಂಟು ಮಾಡಬೇಕು ಅನ್ನೋದೇ ಉದ್ದೇಶ. ನೀವು ಮಹಾಕುಂಭಮೇಳ ನಡೀತಾ ಇರಬೇಕಾದ್ರೆ ಅಲ್ಲಿಗೆ ಹೋಗ್ತೀರಾ, ಕುಂಭಮೇಳ ಅನ್ನೋದು ಬೋಗಸ್ ಅಂತ ಹೇಳುವಂತ ಪ್ರಯತ್ನ ಮಾಡ್ತೀರಾ. ಕುಂಭಮೇಳದಲ್ಲಿ ನೀವೇನಾದ್ರೂ ತೊಂದರೆ ಕೊಡುವಂತ ಪ್ರಯತ್ನ ಮಾಡ್ತೀರಾ. ನೀವು ಕೇರಳಕ್ಕೆ ಹೋದ್ರೆ ಕೇರಳದಲ್ಲಿ ಮತ್ತೊಂದು ತೊಂದರೆ ಕೊಡ್ತೀರಾ, ಅಲ್ಲಿ ಬೀಫ್ ಅನ್ನ ಕಟ್ ಮಾಡಿ ಅದನ್ನು ತಿಂದಂತೆ ತೋರಿಸ್ಕೊಳ್ತೀರಾ. ಯಾರಿಗೋ ನೋವು ಕೊಡಬೇಕು ಅನ್ನುವಂತ ಒಂದು ಪ್ರಯತ್ನ. ಇದು ಮತ್ತೊಬ್ಬರಿಗೆ ನೋವು ಕೊಡಬೇಕು ಅನ್ನುವಂತ ಪ್ರಯತ್ನವೇ ಹೊರತು ಇದು ಸಮಾಜವನ್ನ ಸುಂದರವಾಗಿ ಒಂದು ಒಳ್ಳೆಯ ಸಮಾಜವಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಅಲ್ಲ ಅಂತ ನನಗನ್ಸುತ್ತೆ. ಸೊ ಅಷ್ಟೇ ಉದ್ದೇಶ.